ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. ಹೊಸದಾಗಿ ಬಂದಿರತಕ್ಕಂಥವ್ರು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಜಾಯಿನ್ನ ಒಂದು ಆಪ್ಷನ್ ಇದೆ. ಅದರಲ್ಲಿ ಜಾಯಿನ್ ಆಪ್ಷನಲ್ಲಿ ಕ್ಲಿಕ್ ಮಾಡಿದರೆ 1 ತಿಂಗಳ ಪ್ಯಾಕ್ ಸಿಗುತ್ತೆ ನಿಮಗೆ ಸಿಲ್ವರಲ್ಲಿ. ಆ ಒಂದು ಪ್ಯಾಕ್ನಲ್ಲಿ ಜಾಯ್ನ್ ಆದರೆ ಇವರ ನಂಬರ್ ಸಮೇತ ನಾನು ನಿಮಗೆ ವಿವರಣೆ ಕೊಡ್ತೀನಿ ಸ್ನೇಹಿತರೆ. ಇವರ ನಂಬರ್ ಇಲ್ಲಿ ಕೊಡೋಕ್ಕಾಗಲ್ಲ, ಅಲ್ಲಿ ನಂಬರ್ ಕೊಟ್ಟಿರ್ತೇವೆ. ಇವರ ಹೆಸರು ಬಂದುಬಿಟ್ಟು ಲಕ್ಷ್ಮೀ ಕಾಗಿನೆಲೆ. ವಯಸ್ಸು 38 ವರ್ಷ. ಆ್ಯಂಡ್ ಇವಾಗಿನ ಪ್ರೆಸೆಂಟ್ ಆಗಿರ್ತಕ್ಕಂಥ ಸ್ಥಿತಿ ಬಂದ್ಬಿಟ್ಟು ದಾಂಪತ್ಯದಲ್ಲಿ ಬಿಕ್ಕಟ್ಟು ಆಗಿದೆ. ಅಂದರೆ ಮದುವೆಯಾಗಿ ಇವಾಗ ಮಧ್ಯದಲ್ಲಿ ಬ್ರೇಕ್ ಡೌನ್ ಅಂದರೆ ಡೈವರ್ಸ್ ಆಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಉದ್ಯೋಗದಲ್ಲಿ ಆಸ್ಪತ್ರೆಯ ಒಂದು ರಿಸೆಪ್ಷನ್ನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಕೊಪ್ಪಳದ ಒಂದು ಯಲಬುರ್ಗಾ ಎಂಬ ಒಂದು ಊರಿನಲ್ಲಿ ವಾಸವಾಗಿರೋದು ಲಕ್ಷ್ಮೀ ಕಾಗಿನೆಲೆ ಅವರು. ಇವರಿಗೆ ಒಬ್ಬ ಮುದ್ದಾಗಿರ್ತಕ್ಕಂಥ ಮಗ ಇದ್ದಾನೆ. ಇವಾಗ ಒಂದು 6ನೇ ತರಗತಿ ಮುಗಿತಾ ಬಂತು, 7ನೇ ತರಗತಿಗೆ ಹೋಗ್ತಾ ಇದ್ದಾನೆ. ಅಣ್ಣನ ಮನೆಯ ಹತ್ತಿರ ಇರೋದು ನಾನು. ಹವ್ಯಾಸ ಬಂದ್ಬಿಟ್ಟು ಹಾಡು ಹಾಡೋದು ಅಂದರೆ ಪಂಚಪ್ರಾಣ ಮತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನನಗೆ ಹವ್ಯಾಸ ಆಗಿದೆ ಅಂತ ಹೇಳಿದ್ದಾರೆ. ಗಂಡ ಬಿಟ್ಟು ಹೋಗಲು ಕಾರಣ ಏನು ಅಂತ ನಿಖರವಾದ ಮಾಹಿತಿ ನಮಗೆ ಕಳಿಸಿಲ್ಲ. ಒಟ್ಟಿನಲ್ಲಿ ಒಬ್ಬ ಒಳ್ಳೆಯ 2ನೇ ಮದುವೆ ಆಗೋದಕ್ಕೆ ನನ್ನ ಜೊತೆ ಯೋಗ್ಯವಾಗಿರುವ ಹುಡುಗನ್ನ ತಿಳಿಸಿ ಅಂತ ಹೇಳಿರೋ ಕಾರಣದಿಂದ ನಾನು ಮಾಹಿತಿನ ತಿಳಿಸಿದ್ದೇನೆ. ನಾನು ಅವಾಗಲೇ ಹೇಳಿದ್ನಲ್ವ, ಇವರ ನಂಬರ್ ಬೇಕಿದ್ದರೆ ಜಾಯಿನ್ ಬಟನಲ್ಲಿ ಜಾಯಿನ್ ಆಗಬೇಕು. ಸ್ನೇಹಿತರೆ, ಈ ಒಂದು ಲಕ್ಷ್ಮೀ ಕಾಗಿನೆಲೆಗೆ ನೀವೇನಾದರೂ ಮದುವೆ ಆಗಬೇಕು ಅಂದರೆ ಅವರ ಈ ರೀತಿ ಪಾಯಿಂಟ್ಗಳನ್ನು ನಿಮ್ಮ ಹತ್ರ ಅರ್ಥ ಮಾಡ್ಕೊಳ್ಬೇಕು. ಜೀವನವನ್ನು ಮತ್ತೆ ಹೂವಾಗಿ ಅರಳಿಸುವಂತಹ ಒಬ್ಬ ರೊಮ್ಯಾಂಟಿಕ್ ಗಂಡನಂತೆ ಒಬ್ಬ ಹುಡುಗ ಬೇಕು. ಇವಾಗ ಒಂದು ಮುದ್ದಾಗಿರ್ತಕ್ಕಂಥ ಹುಡುಗಿ ಜೀವನ ಬ್ರೇಕ್ ಡೌನ್ ಆಗಿ ಒಂದು ಮೂಡ್ ಆಫ್ ಆಗಿರ್ತಕ್ಕಂಥ ಜೀವನದಲ್ಲಿದೆ. ಅದನ್ನು ನನ್ನ ಬಾಳಿಗೆ ಒಬ್ಬ ಎಂಟ್ರಿ ಕೊಟ್ಟು ಒಳ್ಳೆಯ ರೊಮ್ಯಾಂಟಿಕ್ ಆಗಿರ್ತಕ್ಕಂಥ ಗಂಡನ ಹಾಗೆ ಇರಬೇಕು ಅಂತ ಹೇಳಿರೋದು. ರಾತ್ರಿ ಹಗಲು ಇಬ್ಬರು ಕೂಡ ಮಾತನಾಡುತ್ತಾ ನನ್ನ ಜೀವನದ ಎಲ್ಲ ಚರಿತ್ರೆಯನ್ನು ಕೇಳಬೇಕು. ಆ್ಯಂಡ್ ನನ್ನ ಜೊತೆ ಎಲ್ಲನೂ ಆಟ ಆಡಬೇಕು. ಮಗನಿಗೆ ಬೆಂಬಲ ಕೊಡಬೇಕು, ಗೈಡ್ ಕೊಡಬೇಕು. ಒಳ್ಳೆಯ ಮೆಚ್ಯೂರ್ಡ್ ಆಗಿರ್ತಕ್ಕಂಥ ಹುಡುಗ ಆಗಿರಬೇಕು ನೀವು. ರಿಸೆಪ್ಷನ್ ಕೆಲಸದ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರಬೇಕು ನಿಮಗೆ. ಟೈಮ್ಗೆ ಯಾವಾಗ ಬರ್ತೀನಿ ಯಾವಾಗ ಹೋಗ್ತೀನಿ ಅಂತ ಇರಲ್ಲ. ಯಾಕಂದರೆ ಆಸ್ಪತ್ರೆ ಅಂತಂದಮೇಲೆ ರಾತ್ರಿನ ಹೋಗಬೇಕಾಗತ್ತೆ, ಹಗಲತ್ತು ಕೂಡ ಮಾಡಬೇಕಾಗತ್ತೆ. ಅದರ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು ನಿಮಗೆ ಅಂತ ಹೇಳಿದ್ದಾರೆ. ನಿಮ್ಮ ವಯಸ್ಸಿನ ವಿಚಾರಕ್ಕೆ ಬಂದರೆ 40 ವರ್ಷದ ಒಳಗಡೆ ನೀವು ಇರಬೇಕು. ನೋಡೋದಕ್ಕೆ ವಯಸ್ಸಾಗಿರೋ ಥರ ಕಾಣಬಾರ್ದು, ಚೆನ್ನಾಗಿರಬೇಕು. ಕನ್ನಡ ಮತ್ತು ಹಿಂದಿ ಮಾತಾಡೋಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಇದು ಅವ್ರ ಹತ್ರ ಇರಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಹುಡುಗನ ಹತ್ರ. ಇವಾಗ ಎಲ್ಲನೂ ಇದೆ, ಬಟ್ ಇವ್ರನ್ನ ಮದುವೆ ಆದರೆ ನನಗೇನು ಸಿಗುತ್ತೆ? ನಿಮಗೆ ಸಿಗೋದು ಇವರಿಂದ ಮದುವೆ ಆದರೆ. ಇವರ ಅಣ್ಣನ ಹತ್ರ ಇದೊಂದು ಕಾರಿದೆ, ಹೋಂಡಾ ಕಾರಿದು. ಇದು 2015ನೇ ಮಾಡಲು. ಇದರ ಬೆಲೆ ಬಂದುಬಿಟ್ಟು 5 ಲಕ್ಷ ರೂಪಾಯಿ ಇದೆ. ಪ್ರಸ್ತುತ ನಿಮಗೆ ಇದು ಆಫರಲ್ಲಿ ಅವರನ್ನು ಮದುವೆ ಆದರೆ ಸಿಗುತ್ತೆ. ಅಪ್ ಆ್ಯಂಡ್ ಡೌನಲ್ಲಿ ಸಿಗುತ್ತೆ ನೋಡಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಒಳ್ಳೆಯ ಒಂದು ಎಲೆಕ್ಟ್ರಿಕಲ್ ಮೋಟಾರ್ ಇಂಜಿನ್ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಇದರ CC ಬಂದುಬಿಟ್ಟು 2363 CC ಇದೆ ಮತ್ತು ಟಾಪ್ ಸ್ಪೀಡ್ ಬಂದುಬಿಟ್ಟು 160 ಕಿಲೋಮೀಟರ್ ಟಾಪ್ ಸ್ಪೀಡು. ಮತ್ತು ಇದರ ರೇಂಜ್ ಬಂದುಬಿಟ್ಟು 423 ಒಂದು ರೇಂಜ್ ಆಗಿದೆ ಸ್ನೇಹಿತರೆ. ಒಳ್ಳೆಯ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಸೀಟೇಬಲ್ ಆ್ಯಂಡ್ ಮಾಡಲ್ ಆಗಿರ್ತಕ್ಕಂಥ ಬಿಡ್ಲಿಂಗ್ ಆ್ಯಂಡ್ ಮಾಡಲ್ ಆಗಿರ್ತಕ್ಕಂತಹ ಟೈರ್, ಬೋರ್ಡ್, ಟಾಪ್ ಮಾಡಲ್, ಡೋರ್ಸ್ ಎಲ್ಲನೂ ಕೂಡ ಅಷ್ಟೇ ಫಾರ್ವಲಸ್ ಆಗಿದೆ. ಏನಕ್ಕೆ ಈ ಒಂದು ಕಾರಿನ ವಿಚಾರಣೆ ಹೇಳಲೇಬೇಕು? ಕಂಪಲ್ಸರಿ ಹೇಳಬೇಕಾ? ಹೌದು, ಕಂಪಲ್ಸರಿ ಹೇಳಲೇಬೇಕು. ಇವಾಗ ನಿಮಗೇನಾದರೂ ಅವರು ಹುಡುಗಿ ಇಷ್ಟ ಆಗಿ ನಂತರ ಈ ಒಂದು ಆಫರ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಅವ್ರಿಗೆ ಇಷ್ಟಪಡಲ್ಲ. ಯಾಕಂದರೆ 2ನೇ ಮಗು ಇದೆ, ಮದುವೆಯಾಗಿ ಏನು ಮಾಡೋದು ಅಂತ ಮೈಂಡ್ಸೆಟ್ ಬರುತ್ತೆ. ಅದೇ ಈ ರೀತಿಯಾಗಿ ಕೇಳಿದ್ರೆ ಆಸ್ತಿನೂ ಕೊಡ್ತಾರೆ, ಈ ಕಡೆ ಮದುವೆ ಆದರೆ ಚೆನ್ನಾಗಿ ನೋಡ್ಕೊಳ್ಬೋದಲ್ವ ಅಂತ ಮೈಂಡ್ಸೆಟ್ ಬಂದರೆ, ಅದಕ್ಕೋಸ್ಕರ ನಾವು ನಿಮಗೆ ಎಲ್ಲ ಡೀಟೇಲ್ಸ್ ಕೂಡ ಕಾರಿನ ಬಗ್ಗೆ ತಿಳಿಸ್ತೇವೆ. ಈ ಒಂದು ಕಾರಿನ ಒಳಗಡೆ ಇರ್ತಕ್ಕಂತಹ ಸೀಟ್ ಸಹ ತೋರಿಸ್ತಿದ್ದೀವಿ ನೋಡಿ. ಹೊರಗಡೆ ಯಾವ ರೀತಿ ಕಲರಲ್ಲಿದೆಯೋ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ, ಒಳಗಿನ ಸೀಟ್ಸು ಕೂಡ ಅದೇ ರೀತಿ ಕಲರಲ್ಲಿ ಡಿಸೈನ್ ಮಾಡಿದ್ದಾರೆ, ನೋಡ್ತಾ ಇದ್ದೀರಾ. ಇದು ಬಿಲ್ಡ್ ಕ್ವಾಲಿಟಿಯಲ್ಲಿ ರೆಡಿಯಾಗಿದೆ ಸ್ನೇಹಿತರೆ. ಬೆಂಡ್ ಆಗುತ್ತೆ. ಆ್ಯಂಡ್ ಲಾಂಗ್ ಡ್ರೈವ್ ಕೂಡ ನೀವು ತೆಗೆದುಕೊಂಡು ಹೋಗ್ಬೋದು. ಸೆಕೆಂಡ್ ಹ್ಯಾಂಡ್ ಆಗಿದ್ದರೂ ಕೂಡ ಲಾಂಗ್ ಡ್ರೈವಲ್ಲಿ 120 ಕಿಲೋಮೀಟರ್ವರೆಗೂ ಕೂಡ ಓಡಿಸ್ಬೋದು, ಏನೂ ಕೂಡ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಗೇರಿನ ಒಂದು ಸಿಸ್ಟಮು 6 ಗೇರ್ಸ್ಗಳಿವೆ, ಎಕ್ಸ್ಟ್ರಾ 1 ಆ್ಯಡ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಸ್ಮೂತಾಗಿರ್ತಕ್ಕಂಥ ಜರ್ನಿ. ಎಲ್ಲಿ ಹೆಂಗೆ ಹೋಗ್ತಿದೆ ಕಾರು ಅನ್ನೋದೇ ಗೊತ್ತಿಲ್ಲ, ಅಷ್ಟೊಂದು ಸ್ಮೂತಾಗಿರ್ತಕ್ಕಂಥ ಜರ್ನಿ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ AC ಕೂಡ ಆನ್ ಇದೆ.
ನೀವು ಯಾವಾಗ ಬೇಕೋ ಅವಾಗ ಎ ಸಿ ಹಾಕ್ಕೊಳ್ಬೋದು ಮತ್ತು ಏರ್ ಬ್ಯಾಗ್ ಕೂಡ ಆನ್ ಆಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಏರ್ ಬ್ಯಾಗ್ ಬಂದುಬಿಟ್ಟು ಅಷ್ಟು ಒಳ್ಳೆಯ ಒಂದು ಸ್ಪೀಡಲ್ಲಿ ಕರೆದುಕೊಂಡು ಹೋಗುತ್ತೆ ನಿಮ್ಮನ್ನ ಮತ್ತು ಆಕ್ಸಿಡೆಂಟ್ ಆದರೆ ಅಂಥ ಟೈಮಲ್ಲೂ ಕೂಡ ಕಾಪಾಡುತ್ತೆ ಅಂತ ಹೇಳಿದ್ದಾರೆ. ಇದು ಇವತ್ತಿನ ವಾಸ್ತವಿಕ ಪ್ರೊಫೈಲ್ನ ಸ್ಥಿತಿ. ಮತ್ತೆ ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋನ ನೋಡ್ತಾ ಇರಿ. ನಮಸ್ತೆ, ಟೇಕ್ ಕೇರ್, ಬಾಯ್.